ಕ್ಷೇತ್ರದ ಅರ್ಕೆರೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿ ಸುರಧೇನುಪುರ ಗ್ರಾಮದ ಸನ್ಮಾನ್ಯ ಶ್ರೀ ಎಸ್ ಮಂಜುನಾಥ್ ರವರು ಆಯ್ಕೆಯಾಗಿದ್ದಾರೆ. ಈ ಹಿಂದೆ ಉಪಾಧ್ಯಕ್ಷರಾಗಿದ್ದ ಶ್ರೀ ಕೆಎಂ ಅರ್ಸೇಗೌಡರವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕಾಗಿ ಚುನಾವಣಾ ಪ್ರಕ್ರಿಯೆ ನಡೆಯಿತು. ಅರ್ಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು 22 ಸದಸ್ಯರಿದ್ದು, ಉಪಾಧ್ಯಕ್ಷರ ಆಯ್ಕೆಗಾಗಿ ಬುಧವಾರ ನಡೆದ ಚುನಾವಣೆಯಲ್ಲಿ ಮಾನ್ಯ ಎಸ್ ಮಂಜುನಾಥ್ ರವರು ಎಲ್ಲಾ ಸದಸ್ಯರ ಬೆಂಬಲದೊಂದಿಗೆ ಅವಿರೋಧವಾಗಿ ಉಪಾಧ್ಯಕ್ಷರಾಗಿ ಆಯ್ಕೆಯಾದರು. ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್.ಆರ್. ವಿಶ್ವನಾಥ್ ರವರು ಅರ್ಕೆರೆ ಗ್ರಾಮ ಪಂಚಾಯಿತಿ ಎಲ್ಲಾ ಸದಸ್ಯರುಗಳ ಸಹಕಾರದೊಂದಿಗೆ ಅವಿರೋಧವಾಗಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಲು ಕಾರಣವಾಯಿತು. ನೂತನ ಉಪಾಧ್ಯಕ್ಷರಾದ ಮಾನ್ಯ ಎಸ್ ಮಂಜುನಾಥ್ ರವರನ್ನ ಬಿಜೆಪಿ ಮುಖಂಡರು, ಗ್ರಾಮ ಪಂಚಾಯಿತಿ ಮಾಜಿ ಮತ್ತು ಹಾಲಿ ಅಧ್ಯಕ್ಷರು ಹೂಗುಚ್ಛ ನೀಡಿ ಅಭಿನಂದಿಸಿದರು. ಇದೇ ಸಂದರ್ಭದಲ್ಲಿ ಅರ್ಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಆಂಜಿನಮ್ಮ ರವರು, ಮಾಜಿ ಅಧ್ಯಕ್ಷರಾದ ಶ್ರೀಮತಿ ಮುನಿಲಕ್ಷ್ಮಮ್ಮ, ಪರಶುರಾಮ್, ಶ್ರೀ ಕೆಆರ್ ತಿಮ್ಮೇಗೌಡ, ಶ್ರೀ ಶಶಿಕುಮಾರ್, ಬಿಸಿ ಶ್ರೀ ಲಕ್ಷ್ಮೀನಾರಾಯಣಗೌಡ ಮತ್ತು ಸದಸ್ಯರುಗಳಾದ ಶ್ರೀಮತಿ ನೇತ್ರಾವತಿ ಅಂಬರೀಶ್ ಬಾಬು, ಶ್ರೀಮತಿ ಮುನಿಲಕ್ಷ್ಮಮ್ಮ, ಶ್ರೀಮತಿ ಮಂಜುಳಾ ಜಿ ಸುರೇಶ್, ಶ್ರೀಮತಿ ಶಿಲ್ಪಾ, ಶ್ರೀಮತಿ ಮಂಜುಳಾ, ಶ್ರೀ ರಾಮ ಮಲ್ಲಪ್ಪ, ಶ್ರೀ ಚನ್ನಪ್ಪ, ಶ್ರೀಮತಿ ಶಾಂತಮ್ಮ ಭರತ್ ಎನ್, ಶ್ರೀಮತಿ ಗಾಯತ್ರಿ, ಶ್ರೀ ಚಿಕ್ಕಮುನಿಯಪ್ಪ, ಶ್ರೀಮತಿ ಭಾಗ್ಯಮ್ಮ, ಈಶ್ವರಾಚಾರಿ, ಶ್ರೀಮತಿ ಪದ್ಮಾ ಎಂವಿ, ಶ್ರೀ ಪವನ್ ಕುಮಾರ್, ಶ್ರೀ ಲಕ್ಷ್ಮಣ್ ಆರ್ ಸೇರಿದಂತೆ ಚುನಾವಣಾ ಅಧಿಕಾರಿ ಶ್ರೀಮತಿ ವಿ.ಎಂ. ರೂಪಾರವರು, ಪಿಡಿಒ ತಿಮ್ಮಯ್ಯರವರು, ಕಾರ್ಯದರ್ಶಿ ಉಸ್ಮಾನ್ ರವರು ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಅರ್ಕೆರೆ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳಾದಂಥ ನಾವು ಎಲ್ಲ ಒಗ್ಗೂಡಿ ಇವತ್ತು ಒಳ್ಳೆ ಕೆಲಸ ಮಾಡ್ತಾಯಿದ್ದೀವಿ. ಮೊದಲವಾಗಿ ಪ್ರಮುಖವಾಗಿ ಇದು ಕಾರಣವಾದಂಥ ನಮ್ಮ ಶಾಸಕರಾದಂಥ ಎಸ್.ಆರ್. ವಿಶ್ವನಾಥ್ ಸರ್ ಅವರು ಮತ್ತು ವಾಣಿಶ್ರೀ ವಿಶ್ವನಾಥ್ ಮೇಡಮ್ನವರು ಎಲ್ಲ ಸಹಕಾರ ಕೊಟ್ಟು ನಮ್ಮ ಪಂಚಾಯಿತಿಯಲ್ಲಿ ಏನೇ ಒಂದು ಕಾರ್ಯಕ್ರಮಗಳು ಮಾಡಬೇಕಾದ್ರೂ ಮುಂಚೂಣಿಯಲ್ಲಿ ನಮಗೆ ಎಲ್ಲ ಸಹಕಾರ ಕೊಟ್ಟಿದ್ದಾರೆ. ಅವರಿಗೆ ನಾನು ಫಸ್ಟ್ ನನ್ನ ಕಡೆಯಿಂದ ತುಂಬುವುದನ್ನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆ ಮುಂದೆ ಇದು ನಮ್ಗೆ ಸಹಕಾರ ಕೊಟ್ಟಂಥ ಮಾಜಿ ಅಧ್ಯಕ್ಷರುಗಳು, ಹಾಲಿ ಅಧ್ಯಕ್ಷರು, ಉಪಾಧ್ಯಕ್ಷರುಗಳು, ಸದಸ್ಯರುಗಳು ಎಲ್ಲ ಸಹಕಾರ ಒಗ್ಗೂಡಿ ಮುಂದೆ ಒಳ್ಳೆಯ ಕೆಲಸಗಳು ಮಾಡ್ಕೊಂಡು ಹೋಗ್ತೀರಿ. ನಮ್ಮಿಂದ ಏನು ಸಾರ್ವಜನಿಕರಿಗೆ ಏನು ಅನನುಕೂಲವಾಗದಂಗೆ ಈ ಪಂಚಾಯತಿಯಿಂದ ಒಳ್ಳೆ ಹೆಸರು ಬರೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗಿದ್ದೀರಿ. ಇದುವರೆಗೂ ಮುಂದೆನೂ ಅದೇ ರೀತಿ ನಡ್ಸ್ಕೊಂಡು ಹೋಗ್ತೀರಿ. ಎಲ್ಲ ಸಹಕಾರವೂ ನನಗೆ ಭಾಳ ಮುಖ್ಯವಾಗಿದೆ. ನಾನು ಮುಂದಿನ ದಿನಗಳೇ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತೀನಿ. ಏನೇ ಒಂದು ವಿದ್ಯುತ್ ದೀಪ ಆಗಿರ್ಬೋದು, ಒಳಚರಂಡಿ ವ್ಯವಸ್ಥೆಗಳು ಆಗಿರ್ಬೋದು, ಕುಡಿಯೋ ನೀರಾಗಿರ್ಬೋದು, ಮೂಲಭೂತ ಸೌಕರ್ಯಗಳ ಬಗ್ಗೆ ನಾವು ಹೆಚ್ಚಿನ ಗಮನ ಹರಿಸಿ ಮುಂದೆ ಬೇಸಿಗೆ ಬರ್ತಾಯಿದೆ. ಅದಕ್ಕೆಲ್ಲ ನಮ್ಮ ಶಾಸಕರ ಸಹಕಾರದೊಂದಿಗೆ ನಾವು ಮುಂದೆ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಹೋಗ್ತೀರಿ. ಎಲ್ಲ ನಮ್ಮ ಸದಸ್ಯಗಳು ನಮ್ಗೆ ಒಗ್ಗೂಡಿ ಒಳ್ಳೆ ಕೆಲಸವನ್ನು ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತೀನಿ. ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಹಾಗೆ ನಾವು ಮುಂದೆ ಇನ್ನು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡಬೇಕು ಅಂತಿದ್ದೀರಿ. ಎಲ್ಲರೂ ಸಹಮತದಿಂದ ಇದ್ದೀರಿ. ನಾವು ಏನು ಸದಸ್ಯರಿದ್ದೀರಿ, ಯಾವುದೇ ಒಂದು ಭಿನ್ನಾಭಿಪ್ರಾಯ ಇಲ್ಲದೆ ಇದುವರೆಗೂ ನಾವು ನಡ್ಕೊಂಡ್ಬಂದಿದ್ದೀವಿ. ಮುಂದಿನ ಇದೇ ರೀತಿ ನಡ್ಕೊಂಡು ಹೋಗ್ತೀರಿ ಅಂತ ನಾನು ಹೇಳ್ತಾ, ಇನ್ನು ನಾನು ಎಲ್ಲರೂ ಈ ಸ್ಥಾನಕ್ಕೆ ಅವಕಾಶ ಮಾಡಿಕೊಟ್ಟು ಈ ಸ್ಥಾನಕ್ಕೆ ತಂದುಕೊಟ್ಟಂಥ ಉಪಸ್ಥಾನಕ್ಕೆ ನಾನು ಆಯ್ಕೆ ಮಾಡಿದಂಥ ಎಲ್ಲ ನಮ್ಮ ಸದಸ್ಯರಿಗೂ, ಅಧ್ಯಕ್ಷರಿಗೂ, ಉಪಾಧ್ಯಕ್ಷರಿಗೂ, ನಮ್ಮ ಶಾಸಕರುಗಳು, ಆಮೇಲೆ ನಮ್ಮ ಮುಖ್ಯವಾಗಿ ನಮ್ಮ ಬಿಜೆಪಿ ಮುಖಂಡರಿಗೂ, ಲೀಡರ್ಸ್ಗೂ ಎಲ್ಲರಿಗೂ ನಾನು ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಉಪಾಧ್ಯಕ್ಷರಾಗಿರ್ತಕ್ಕಂಥ ಮಂಜಣ್ಣವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ನಾವು ಯಾವತ್ತೂ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್.ಆರ್. ವಿಶ್ವನಾಥ್ ಸರ್ ಅವರ ಮಾರ್ಗದರ್ಶನದಂತೆ ನಡೀತಾ ಇರೋದು. ನಮ್ಮ ಪಂಚಾಯಿತಿ ಅಭಿವೃದ್ಧಿ ಕೂಡ ಅವರ ಮಾರ್ಗದರ್ಶನದಲ್ಲೇ ನಡೀತಾ ಇರೋದು. ಇವತ್ತು ಅದೇ ರೀತಿ ನಮ್ಮ ಎಲ್ಲರ ಸದಸ್ಯರುಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರ ಸಹಕಾರದೊಂದಿಗೆ ಉಪಾಧ್ಯಕ್ಷರಾಗಿದ್ದಾರೆ ಮಂಜಣ್ಣವರು. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಮತ್ತು ಪಂಚಾಯಿತಿ ಅಭಿವೃದ್ಧಿಗೆ ನಾವೆಲ್ಲರೂ ಮುಂಚೆಯಿಂದಲೂ ಹೇಗೆ ಅವ್ರಿಗೆ ಸಹಕಾರ ಕೊಡ್ತೀವಿ, ಒಟ್ಟಾಗಿ ಎಲ್ಲರೂ ಕೆಲಸ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಆಯ್ಕೆಯಾದಂಥ ಮಂಜುನಾಥ್ ನಮ್ಮೆಲ್ಲ ಸದಸ್ಯರ ಪರವಾಗಿ ಆರ್ಥಿಕ ಅಭಿನಂದನೆಗಳನ್ನು ಕೊಡ್ತೀವಿ. ಏನು ನಮ್ಮ ಸದಸ್ಯರುಗಳ ಒಂದು ಮಾತುಕತೆ ಏನಿದೆ, ಆ ಮೂಲಕ ಅವ್ರನ್ನೂ ಸಹ ಉಪಾಧ್ಯಕ್ಷನಾಗಿ ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಅವ್ರಿಗೆಲ್ಲ ಸಹಕಾರ ಕೊಟ್ಟು ಪಂಚಾಯಿತಿಯ ಅಭಿವೃದ್ಧಿಗೆ ನಾವು ಸ್ಪಂದಿಸ್ತೀವಿ ಅವ್ರ ಜೊತೆಯಲ್ಲಿ. ಇದಕ್ಕೆಲ್ಲ ಕಾರಣಕರ್ತಂಥ ನಮ್ಮ ಶಾಸಕರಾದಂಥ ವಿಶ್ವನಾಥಣ್ಣವ್ರಿಗೂ ಸಹ ನಮ್ಮ ಧನ್ಯವಾದಗಳು. ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸ್ಥಾನಕ್ಕೆ, ಉಪಾಧ್ಯಕ್ಷ ಸ್ಥಾನಕ್ಕೆ ತೆರವಾಗಿದ್ದಂಥ ಸ್ಥಾನಕ್ಕೆ ಶಾಸಕರ ಮಾರ್ಗದರ್ಶನದಂತೆ ಇವತ್ತು ಮಂಜುನಾಥ್ ಎಸ್ ಮಂಜುನಾಥ್ ಅವ್ರನ್ನ ಸುರಧೇನುಪುರ ಗ್ರಾಮದವರು ಅವ್ರನ್ನ ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದ್ವಿ. ಎಲ್ಲ ಸದಸ್ಯರಿಗೆ ಮತ್ತು BJP ಮುಖಂಡರಿಗೆ ನಮ್ಮ ಮುಂಚೂಣಿಯಾಗಿ ನಮ್ಮ ಯಲಹಂಕ ಶಾಸಕರಾದಂಥ ಎಸ್.ಆರ್. ವಿಶ್ವನಾಥ್ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ನೂತನವಾಗಿ ಆಯ್ಕೆಯಾಗಿದ್ದಂಥ ಮಂಜಣ್ಣವ್ರಿಗೆ ನಮ್ಮೆಲ್ಲರ ಪರವಾಗಿ
ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀರಿ. ಎಸ್ ಆರ್ ವಿಶ್ವನಾಥ್ ಅವ್ರ ಮಾರ್ಗದರ್ಶನದಂತೆ, ನಮ್ಮ ಶಾಸಕರ ಮಾರ್ಗದರ್ಶನದಂತೆ ನಾವೆಲ್ಲರೂ ನಡ್ಕೊಳ್ತಾ ಇದ್ದೀವಿ, ಮುಂದೇನು ನಡ್ಕೊಳ್ತೀವಿ. ಪಂಚಾಯತಿ ಅಭಿವೃದ್ಧಿಗೆ ಎಲ್ಲರೂ ಸಹಕರಿಸ್ತೀವಿ, ಎಲ್ಲರೂ ನಾವು ಒಂದು ಒಗ್ಗಟ್ಟಾಗಿ ನಡೀತೀವಿ. ನೂತನವಾಗಿ ಇವತ್ತು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಂಥ ಮಂಜಣ್ಣವರಿಗೆ ನನ್ನ ಕಡೆಯಿಂದ ಹೃದಯಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಇವತ್ತೇನು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೀತಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಎಲ್ಲ ಸದಸ್ಯರಿಗೂ ಮತ್ತು MLA ಸರ್ಗೂ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ನೂತನವಾಗಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಮಂಜಣ್ಣವರಿಗೆ ನಮ್ಮ ಪಂಚಾಯಿತಿಯ ಪರವಾಗಿ ಹಾಗೂ ನಮ್ಮ ಶಾಸಕರ ಪರವಾಗಿ ಎಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸ್ತೀನಿ.